ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 8th ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೂ ಆಥರ್ಡ್ ದ ಬುಕ್ ದ ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ಡ್ ಟು ಥ್ರೈವ್? ದ ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ ಟು ಥ್ರೈವ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಲೂಕ್ ಕುಟಿನೋ. ಪ್ರಸಿದ್ಧ ವೈಯಕ್ತಿಕ ಜೀವನ ಶೈಲಿ ತರಬೇತುದಾರ ಮತ್ತು ಲೇಖಕ ಲೂಕ್ ಕುಟಿನೋ ಅವರು ದ ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ ಟು ಥ್ರೈವ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅಂಡ್ ಸ್ನೇಹಿತರೆ, ಒಣ ಉಪವಾಸದ ಆಹಾರದ ಪ್ರಯೋಜನಗಳ ಕುರಿತು ಇದು ಒಂದು ಪುಸ್ತಕವಾಗಿದೆ. ಅಂಡ್ ಸ್ನೇಹಿತರೆ, ಈ ಪುಸ್ತಕವನ್ನು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ವಿಭಾಗವನ್ನು ಎಬೆರಿ ಪ್ರೆಸ್ ಅಡಿಯಲ್ಲಿ ಪ್ರಕಟಿಸಲಾಗಿದೆ. ಅಂಡ್ ಸ್ನೇಹಿತರೆ, ಈ ಪುಸ್ತಕವನ್ನು ಅಮೆಜಾನ್ ಕಿಂಡಲ್ನಲ್ಲಿ ಲಭ್ಯವಿದೆ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ಸುಮೇರು ಪ್ಯಾಕ್ಸ್ ಟು ಪ್ರೊವೈಡ್ ಕಂಫರ್ಟ್ ಟು ಡಾಕ್ಟರ್ಸ್ ಆ್ಯಂಡ್ ಹೆಲ್ತ್ ಕೇರ್ ವರ್ಕರ್ಸ್? ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಧರಿಸುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಸುಮೇರು ಪ್ಯಾಕ್ಸ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು 6 ಗಂಟೆಗಳಿಗಿಂತ ಹೆಚ್ಚು ಕಾಲ ಧರಿಸಿ ಬೆವರಿನಿಂದ ಬಳಲುತ್ತಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ, ಡಾಕ್ಟರ್ಸ್ ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗೆ ಸುಮೇರು PACS ಅನ್ನು ಅಭಿವೃದ್ಧಿಪಡಿಸಿದೆ. ಅಂಡ್ ಸ್ನೇಹಿತರೆ, ಇದು 500 ಗ್ರಾಂ ತೂಕದ ಸಾಧನವು ವೈಯಕ್ತಿಕ ಗಾಳಿಯ ಪ್ರಸರಣ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ನೇಹಿತರೆ 39 ಡಿಗ್ರಿ ಸೆಲ್ಸಿಯಸ್ ಪರಿಸರದಲ್ಲಿ ಧರಿಸಿದವರನ್ನು ಆರಾಮದಾಯಕ ಮತ್ತು ತಂಪಾಗಿರಿಸುತ್ತದೆ. DRDOದು ಚೇರ್ಮನ್ ಸ್ನೇಹಿತರೆ ಸತೀಶ್ ರೆಡ್ಡಿ ಆ್ಯಂಡ್ DRDOದು ಸ್ಥಾಪನೆ ಸ್ನೇಹಿತರೆ 1958ನಲ್ಲಿ ಆಗಿದೆ. Former Miss World Manushi Chillar has joined the global initiative of #RedDotChallenge. Which organization has launched this campaign? ಮಾಜಿ ವಿಶ್ವಸುಂದರಿ ಮಾನುಷಿ ಚಿಲ್ಲರ್ ಇತ್ತೀಚೆಗೆ #RedDotChallenge ಅಭಿಯಾನದ ಜಾಗತಿಕ ಉಪಕ್ರಮಕ್ಕೆ ಸೇರಿಕೊಂಡರು. ಸ್ನೇಹಿತರೆ, ಯಾವ ಸಂಸ್ಥೆ ಈ ಅಭಿಯಾನವನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್. ಮೆನ್ಸ್ಟುರಲ್ ಹೈಜೀನ್ ಡೇ ಮೇ 28ರಂದು ಮಾಜಿ ವಿಶ್ವಸುಂದರಿ ಮಾನುಷಿ ಚಿಲ್ಲರ್ ಅವರು ಯುನಿಸೆಫ್ನ ಜಾಗತಿಕ ಉಪಕ್ರಮ #RedDotChallengeನಲ್ಲಿ ಜಾಗೃತಿ ಮೂಡಿಸಲು ಮತ್ತು ಮುಟ್ಟಿನ ನೈರ್ಮಲ್ಯ ಬಗ್ಗೆ ಹುಡುಗಿಯರಿಗೆ ಶಿಕ್ಷಣ ನೀಡಲು ಸಹಕರಿಸಿದ್ದರು. ಅಂಡ್ ಸ್ನೇಹಿತರೆ, ಮಾನುಷಿ ಚಿಲ್ಲರ್ ಅವರು ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಹುಡುಗಿಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಾಜೆಕ್ಟ್ ಶಕ್ತಿಯನ್ನು ನಡೆಸುತ್ತಾರೆ. ಪ್ರಾಜೆಕ್ಟ್ ಶಕ್ತಿ. ಅಂಡ್ ಸ್ನೇಹಿತರೆ, ಆಕ್ಟ್ರೆಸಸ್ ನಟಿಗಳಾದ ದಿಯಾ ಮಿರ್ಜಾ, ದಿಯಾನಾ ಪೆಂಟಿ, ಮೃಣಾಲ್ ಠಾಕೂರ್, ಅದಿತಿ ರಾವ್ ಹೈದರಿ ಮತ್ತು ಇತರರು #RedDotChallengeನಲ್ಲಿ ಭಾಗವಹಿಸಿದ್ದರು. ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಡರ್ ಆಫ್ ಅದಿದಾಸ್ ರೀಸೆಂಟ್ಲಿ? ಇತ್ತೀಚೆಗೆ ಅದಿದಾಸ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಾನುಷಿ ಚಿಲ್ಲರ್. ಮಾಜಿ ವಿಶ್ವಸುಂದರಿ ಮಾನುಷಿ ಚಿಲ್ಲರ್ ಅವರು ಇತ್ತೀಚೆಗೆ ಅಡಿಡಾಸ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಸೇರಿಕೊಂಡರು. ಅಂಡ್ ಸ್ನೇಹಿತರೆ, ಇಂಡಿಯನ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ, ಅಸ್ಸಾಂನ ಹಿಮಾ ದಾಸ್ ಮತ್ತು ಆಕ್ಟರ್ ರಣವೀರ್ ಸಿಂಗ್ ಕೂಡ ಅಡಿಡಾಸ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ. ಅಂಡ್ ಸ್ನೇಹಿತರೆ, ಕೋವಿಡ್-19 ಕಾರಣದಿಂದಾಗಿ ಲಾಕ್ಡೌನ್ನಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರಲು ಮತ್ತು ಕ್ರೀಡೆಗಳನ್ನು ತೆಗೆದುಕೊಳ್ಳಲು, ಮಹಿಳೆಯರು ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸಲು ಕ್ರೀಡೆಗಳನ್ನು ವೇದಿಕೆಯಾಗಿ ಬಳಸಿಕೊಳ್ಳಲು ಮಾನುಷಿ ಚಿಲ್ಲರ್ ಅವರು ಅಡಿಡಾಸ್ನ #ಹೋಮ್ ಟೀಮ್ ಹೀರೋ ಸವಾಲನ್ನು ಬೆಂಬಲಿಸುತ್ತಾರೆ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಸ್ಪಂದನ್ ಕ್ಯಾಂಪೇನ್ ಫಾರ್ ಪೊಲೀಸ್? ಪೊಲೀಸರಿಗಾಗಿ ಸ್ಪಂದನ್ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಛತ್ತೀಸ್ಗಢ. ಛತ್ತೀಸ್ಗಢ ಪೊಲೀಸರು ಸಂವಾದಾತ್ಮಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮತ್ತು ಸಂಗೀತ ಮತ್ತು ಯೋಗ ಚಿಕಿತ್ಸೆಯನ್ನು ಏರ್ಪಡಿಸುವ ಮೂಲಕ ತಮ್ಮ ಸಿಬ್ಬಂದಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ಪರೀಕ್ಷಿಸಲು ಸ್ಪಂದನ್ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ.
ಎನ್ ಸ್ನೇಹಿತರೆ, ಪೊಲೀಸ್ ಪಡೆ ಖಿನ್ನತೆ ಮತ್ತು ಒತ್ತಡದಿಂದ ತಡೆಯುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಸ್ನೇಹಿತರೆ ಭೂಪೇಶ್ ಬಘೇಲ್. ಛತ್ತೀಸ್ಗಢದ ಗವರ್ನರ್ ಅನುಸೂಯಾ ಯುಕೆ. ನೇಮ್ ದ ಸ್ಕಿಲ್ ಮ್ಯಾಪಿಂಗ್ ಎಕ್ಸಸೈಸ್ ಲಾಂಚ್ ಬೈ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ ವಂದೇ ಭಾರತ್ ಮಿಷನ್. ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿರುವ ಕೌಶಲ್ಯ ಮ್ಯಾಪಿಂಗ್ ವ್ಯಾಯಾಮವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸ್ವದೇಶ್. ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ, ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಂಟಿ ಉಪಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಉದ್ಯೋಗ ಬೆಂಬಲಕ್ಕಾಗಿ ಸ್ವದೇಶ್ ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಸ್ವದೇಶ್ದು ಫುಲ್ ಫಾರ್ಮ್ ಸ್ಕಿಲ್ಡ್ ವರ್ಕರ್ಸ್ ಅರೈವಲ್ ಡೇಟಾಬೇಸ್ ಫಾರ್ ಎಂಪ್ಲಾಯ್ಮೆಂಟ್ ಸಪೋರ್ಟ್. ಅಂಡ್ ಸ್ನೇಹಿತರೆ, ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಹಿಂದಿರುಗಿದ ನಾಗರಿಕರ ಕೌಶಲ್ಯ ಮ್ಯಾಪಿಂಗ್ ವ್ಯಾಯಾಮವನ್ನು ನಡೆಸಲು ಸ್ವದೇಶ್ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಅಂಡ್ ಸ್ನೇಹಿತರೆ, ವಂದೇ ಭಾರತ್ ಮಿಷನ್ ಇತರ ದೇಶಗಳಿಂದ ಕೊರೋನಾ ವೈರಸ್ ಲಾಕ್ಡೌನ್ ಸಮಯದಲ್ಲಿ ಭಾರತೀಯ ಪ್ರಜೆಗಳನ್ನು ಮನೆಗೆ ಕರೆತರಲು ಸರ್ಕಾರ ಪ್ರಾರಂಭಿಸಿತು. Which ministry, along with Human Resource Development Ministry, jointly launched Student Internship Program named TULIP? ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದೊಂದಿಗೆ ಯಾವ ಸಚಿವಾಲಯವು ಜಂಟಿಯಾಗಿ ಟುಲಿಪ್ ಎಂಬ ವಿದ್ಯಾರ್ಥಿ ಇಂಟರ್ನ್ಶಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ್ HRD ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ್ ಹರ್ದೀಪ್ ಪುರಿ ಅವರು ಜಂಟಿಯಾಗಿ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಟುಲಿಪ್ದು ಫುಲ್ ಫಾರ್ಮ್ ದಿ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಇದನ್ನು ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಯೋಜನೆಗಳ ಅಡಿಯಲ್ಲಿ ದೇಶದ ಸಾವಿರಾರು ಹೊಸ ಗ್ರಾಜ್ಯುಯೇಟ್ಸ್ ಮತ್ತು ಇಂಜಿನಿಯರ್ಗಳಿಗೆ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಮಂಡಳಿ AICTE ಅಭಿವೃದ್ಧಿಪಡಿಸಿದೆ. Who authored the book Uncivil Wars: Pathology of Terrorism in India? Uncivil Wars: Pathology of Terrorism in India ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವೇಡ್ ಮಾರ್ವಾ. ದೆಹಲಿಯ ಮಾಜಿ ಪೊಲೀಸ್ ಕಮಿಷನರ್ ವೇಡ್ ಮಾರ್ವಾ ಅವರು 5 ಜೂನ್ರಂದು ನಿಧನರಾದರು. ಅಂಡ್ ಸ್ನೇಹಿತರೆ, ಅವರು ಮಿಜೋರಾಂ, ಮಣಿಪುರ್ ಮತ್ತು ಜಾರ್ಖಂಡ್ನ ಮಾಜಿ ಗವರ್ನರ್ ಮತ್ತು ಸ್ನೇಹಿತರೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ನ ಮಹಾನಿರ್ದೇಶಕರಾಗಿ ಮತ್ತು ಜಮ್ಮು ಕಾಶ್ಮೀರ ಮತ್ತು ಬಿಹಾರ ರಾಜ್ಯಪಾಲರಿಗೆ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದರು. ಅಂಡ್ ಸ್ನೇಹಿತರೆ, ವೇಡ್ ಮಾರ್ವಾ ಅವರು ಅನ್ಸಿವಿಲ್ ವಾರ್ಸ್ ಪ್ಯಾಥಾಲಜಿ ಆಫ್ ಟೆರರಿಸಮ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. Who is named the EY World Entrepreneur of the Year 2020? 2020 EY ವಿಶ್ವ ಉದ್ಯಮಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಿರಣ್ ಮಜುಮ್ದಾರ್ ಶಾ. ಬಯೋಕಾನ್ನ ಸ್ಥಾಪಕ, ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಕಿರಣ್ ಮಜುಮ್ದಾರ್ ಶಾ ಅವರನ್ನು 2020ನೇ ವರ್ಷಕ್ಕೆ EY ವಿಶ್ವ ಉದ್ಯಮಿ ಎಂದು ಹೆಸರಿಸಲಾಗಿದೆ. ಅಂಡ್ ಸ್ನೇಹಿತರೆ, ಕೈಗೆಟುಕುವ ಜೀವ ಉಳಿಸುವ ಮೆಡಿಸಿನ್ಗೆ ಸಾರ್ವತ್ರಿಕ ಪ್ರವೇಶವನ್ನು ಸುಧಾರಿಸಲು ಮತ್ತು ಪ್ರಪಂಚವನ್ನು ಪರಿವರ್ತಿಸಲು ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಸ್ನೇಹಿತರೆ, ಉದಯ್ ಕೋಟಕ್ ಮತ್ತು ನಾರಾಯಣ್ ಮೂರ್ತಿ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ನಂತರ ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಕಿರಣ್ ಮಜುಮ್ದಾರ್ ಶಾ ಅವರು ಪಾತ್ರರಾದರು. ಅಂಡ್ ಸ್ನೇಹಿತರೆ, ಸಿಂಗಾಪುರದ ಹೈಫ್ಲೆಕ್ಸ್ ಲಿಮಿಟೆಡ್ನ ಒಲಿವಿಯಾ ಲೂಮ್ 2011ರಲ್ಲಿ ಈ ಪ್ರಶಸ್ತಿ ಗೆದ್ದ ಮೊದಲನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಚ್ ಕಂಟ್ರಿ ಇಸ್ ಟು ಹೋಸ್ಟ್ ವುಮೆನ್ಸ್ ಏಷ್ಯನ್ ಕಪ್ 2022? 2022ರ ಮಹಿಳಾ ಏಷ್ಯನ್ ಕಪ್ ಅನ್ನು ಆಯೋಜಿಸುವ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಂಡಿಯಾ. ಭಾರತ 2022ರ ಮಹಿಳಾ ಏಷ್ಯನ್ ಕಪ್ಗೆ ಆತಿಥ್ಯ ವಹಿಸಲಿದೆ.
ಆ್ಯಂಡ್ ಸ್ನೇಹಿತರೆ ಹೋಸ್ಟಿಂಗ್ ಹಕ್ಕುಗಳನ್ನು ಭಾರತಕ್ಕೆ ಏಷ್ಯನ್ ಫುಟ್ಬಾಲ್ ಒಕ್ಕೂಟ ನೀಡಿದೆ. ಇದು 2ನೇ ಬಾರಿಗೆ ಸ್ನೇಹಿತರೆ ಭಾರತವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಆ್ಯಂಡ್ ಸ್ನೇಹಿತರೆ ಭಾರತವು 1979ರಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತು. ಆ್ಯಂಡ್ ಸ್ನೇಹಿತರೆ ಭಾರತ ಈ ಟೂರ್ನಮೆಂಟನ್ನು ಆಯೋಜಿಸುತ್ತಿರುವುದರಿಂದ ಭಾರತ ನೇರವಾಗಿ ಈ ಟೂರ್ನಮೆಂಟಲ್ಲಿ ಅರ್ಹತೆ ಪಡೆಯಲಿದೆ. ಮತ್ತು ಸ್ನೇಹಿತರೆ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಈ ಮಾಹಿತಿಯನ್ನು ನೀಡಿದೆ. ಡ್ಯಾಶ್ ಹ್ಯಾಸ್ ಲಾಂಚ್ ಹೆಲ್ತಿ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್ಸ್ ಇನಿಷಿಯೇಟಿವ್. ಹೆಲ್ತಿ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್ಸ್ ಬಿಲ್ಡಿಂಗ್ ಇನಿಷಿಯೇಟಿವ್ ಉಪಕ್ರಮವನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ, EESL ಮತ್ತು USAID. ಎನರ್ಜಿ ಏಜೆನ್ಸಿ ಸರ್ವಿಸಸ್ ಲಿಮಿಟೆಡ್ EESL US ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ನ ಮಾರುಕಟ್ಟೆ ಏಕೀಕರಣ ಮತ್ತು ಇಂಧನ ದಕ್ಷತೆಗಾಗಿ ಪರಿವರ್ತನೆ ಕಾರ್ಯಕ್ರಮದೊಂದಿಗೆ ಪಾಲುದಾರಿಕೆ ಹೊಂದಿದೆ ಮತ್ತು ಹೆಲ್ದಿ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್ಸ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಎನ್ ಸ್ನೇಹಿತರೆ ಈ ಉಪಕ್ರಮವು ಭಾರತದ ವಿದ್ಯುತ್ ಸಚಿವಾಲಯ ಮತ್ತು USAID ನಡುವಿನ US ಇಂಡಿಯಾ ದ್ವಿಪಕ್ಷೀಯ ಸೌಭಾಗ್ಯತ್ವದ ಒಂದು ಭಾಗವಾಗಿದೆ. EESL ಅಂದರೆ ಸ್ನೇಹಿತರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್. USAID ಅಂದರೆ ಸ್ನೇಹಿತರೆ US ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್. ಆ್ಯಂಡ್ ಮೈತ್ರಿದು ಫುಲ್ ಫಾರ್ಮ್ ಸ್ನೇಹಿತರೆ ಮಾರ್ಕೆಟ್ ಇಂಟಿಗ್ರೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಫಾರ್ ಎನರ್ಜಿ ಎಫಿಷಿಯನ್ಸಿ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವಾಟ್ ವಾಸ್ ದ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2020? 2020 ವಿಶ್ವ ಪರಿಸರ ದಿನಾಚರಣೆಯ ವಿಷಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಸೆಲೆಬ್ರೇಟ್ ಬಯೋಡೈವರ್ಸಿಟಿ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿಚ್ ಇಂಡಿಯನ್ ರೈಟರ್ ಹ್ಯಾಸ್ ವಾನ್ 2020 ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರೈಸ್? 2020 ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕೃತಿಕಾ ಪಾಂಡೆ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಹೂ ಇಸ್ ನೇಮ್ಡ್ ಆಸ್ ದ EY ವರ್ಲ್ಡ್ ಆಂಟರ್ಪ್ರನರ್ ಆಫ್ ದ ಇಯರ್ 2020? 2020 EY ವಿಶ್ವ ಉದ್ಯಮಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಅದಿದಾಸ್ ರೀಸೆಂಟ್ಲಿ? ಇತ್ತೀಚೆಗೆ ಅದಿದಾಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.